ನಮಸ್ತೆ ಎಲ್ಲರಿಗೂ ಕೂಡ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಉತ್ತರ ಕರ್ನಾಟಕದ ವಿಶೇಷ ಸಿಹಿ ಚಕೋಲಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಇವಾಗ ಗ್ಯಾಸ್ ಮ್ಯಾಗ ಒಂದು ಬೊಗಣಿಲಿ ನೀರು ಹಾಕಿಟ್ಟಿದ್ದೀನಿ ನೋಡಿರಿ. ಆ ಬೊಗಣಿಗೆ ಇವಾಗ ಬೆಲ್ಲದ ಪುಡಿಯನ್ನು ಹಾಕಿದ್ದೀನಿ. ಬೆಲ್ಲನ ಸಣ್ಣಗೆ ಜಜ್ಜಿ ಇಟ್ಟಿದ್ದೆ ರೀ. ಮೊದಲೇ ನಾನು ಒಂದು ಸ್ವಲ್ಪ ಬೆಲ್ಲ ತೊಗೊಂಡು ಒಂದು ಚರಿಗೆಯಷ್ಟು ನೀರು ಹಾಕಿದ್ದೀನಿ. ಆ ನೀರಿಗೆ 1 ಕಪ್ ಅಷ್ಟು ಬೆಲ್ಲ ಹಾಕಿ ಕೈ ಆಡಿಸ್ತಾ ಇದ್ದೀನಿ ನೋಡಿರಿ. ಬೆಲ್ಲನ ನಾವು ಮೊದಲೇ ಸಣ್ಣಗೆ ಜಜ್ಜಿ ಇಟ್ಕೋಬೇಕು, ಅಂದ್ರೇ ಬೆಲ್ಲ ಬೇಗ ಕರಗುತ್ತಾ. ಇವಾಗ ನೋಡ್ರಿ ಸಣ್ಣಗೆ ಗುಳ್ಳೆ ಬರ್ತಾ ಇದ್ದಾವೆ, ಹಾಗೆ ನಾವು ಕೈ ಆಡಿಸ್ತಾ ಇರಬೇಕು. ಒಂದೊಂದು ಬೆಲ್ಲ ಗಂಟಾಗಿದ್ರೂ ಕೂಡ ತಳಗೆ ಹಿಡಿಯಲ್ಲ ಅಂಥೇಳಿ ಕೈ ಆಡಿಸ್ತಾ ಇದ್ದೀನಿ ನೋಡ್ರಿ. ನಾನು ಈ ಚಕೋಲಿ ತುಂಬ ವಿಶೇಷ ನಮ್ಮ ಕಡೆ ಇದ್ದು. ಆಮೇಲೆ ಮುಂಜಾನೆ ಸಂಜೆಗೆ ಒಂದು ಟೈಮರೇ ಇದನ್ನು ಮಾಡ್ತಾರೆ ನಮ್ಮ ಸೈಡು. ಆಮೇಲಿಂದ ಇದು ತುಂಬ ತಾಕತ್ತು ಇದರಿಂದ, ಹಾಗಾಗಿ ಮಾಡ್ತಿರ್ತಾರೆ. ಈಗ ನೋಡಿರಿ ಬೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಇದೇ ಕಪ್ಪಿಂದ ನಾನು 1 ಕಪ್ ಬೆಲ್ಲ ಹಾಕಿದ್ದೆ, ಆದರೂ ಸ್ವಲ್ಪ ಕಡಿಮೆ ಅನ್ಸಕತ್ತಿತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಬೆಲ್ಲನ ಹಾಕೋತಿದ್ದೀನಿ ನೋಡಿರಿ. ಗೋಧಿ ಹಿಟ್ಟು ನಾದಿಟ್ಟು ನಾನು ಒಂದು 10 ನಿಮಿಷ ಆಗಿತ್ತು ನಾದಿಟ್ಟಿದ್ದೆ ನಾನು. ಈ ಗೋಧಿ ಹಿಟ್ಟು ಕೂಡ ನೆಂದೈತೆ. ಆಮೇಲಿಂದ ಸ್ವಲ್ಪ ಎಣ್ಣೆ ತೊಗೊಂಡಿನಿ, ಯಾಕಂದ್ರೆ ನಾವು ಇದನ್ನು ಚಪಾತಿ ಥರ ಲಟ್ಟಿಸ್ಕೊಂಡು ಮಾಡೋ ಸ್ವೀಟ್ ಇದು. ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆನ ತೊಗೊಂಡು ಇಟ್ಟಿದ್ದೀನಿ ನೋಡಿರಿ. ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ. ಈಗ ನೋಡಿರಿ ಗೋಧಿ ಹಿಟ್ಟು ಫುಲ್ ಮೆತ್ತಗಾಗಿತ್ತು, ನೆನೆದಿತ್ತು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಆಮೇಲೆ 4 ಏಲಕ್ಕಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ಹಾಕಾಕ ಸ್ವೀಟಿಗೆ. ಇವಾಗ ನೋಡಿರಿ ಬೆಲ್ಲದ ನೀರೆಲ್ಲ ಕಾಯ್ದಿತ್ತು, ಅದನ್ನು ಒಂದು ಸಾಣಿಗೆ ತೊಗೊಂಡು ಸೋಸ್ತಾ ಇದ್ದೀನಿ ನಾನು. ಕಸ ಕಡ್ಡಿ ಎಲ್ಲ ಇರ್ತೈತಿ. ಬೆಲ್ಲದ ನೀರನ್ನು ನಾವು ಚೆಂದಾಗಿ ಅದನ್ನು ಸೋಸ್ಕೋಬೇಕು. ಒಂದು ಸಾಣಿಗೆ ಒಳಗೆ ಹಾಕ್ಕೊಂಡು ನೋಡಿರಿ ಅಷ್ಟು ಕಲ್ಲುಗಳೆಲ್ಲ ಅದಾವು. ಅದಕ್ಕೋಸ್ಕರ ಸೋಸ್ಕೊಂಡೆ. ಮತ್ತೆ ಅದನ್ನು ಸೋಸಿ ಗ್ಯಾಸ್ ಮ್ಯಾಗ ಇಟ್ಟಿದ್ದೀನಿ ರೀ. ನಾನು ಇವಾಗ ಅದನ್ನು ಕಾಯ್ದಿರೋ ನೀರಿಗೆ ನಾವು ಚಪಾತಿಯನ್ನು ಹಾಕೋದಿರುತ್ತಾ. ಯಾಲಕ್ಕಿ ತೊಗೊಂಡಿದ್ನೆಲ್ಲ ಯಾಲಕ್ಕಿನ ಬಿಡಿಸಿ ಇವಾಗ ಅದೇ ಚಪಾತಿ ಕಲ್ ಮ್ಯಾಗ ಅದನ್ನು ಸಣ್ಣಗೆ ನಾನು ಪುಡಿ ಮಾಡ್ಕೋತಾ ಇದ್ದೀನಿ ನೋಡಿರಿ. ನಾನು ಪುಡಿ ಮಾಡಿಕೊಂಡು ಅದನ್ನು ಬೆಲ್ಲದ ನೀರಿಗೆ ಹಾಕಬೇಕು. ಇವಾಗ ನೋಡಿರಿ ಪುಡಿ ರೆಡಿ ಆಯಿತು. ಈ ಬೆಲ್ಲದ ನೀರಿಗೆ ಸೇರಿಸ್ತಾ ಇದ್ದೀನಿ ನೋಡಿರಿ. ನಾನು ಅದನ್ನು ಮೊದಲೇ ಹಾಕ್ಕೊಂಡು ಆಮೇಲೆ ನಾವು ಚಪಾತಿನ ಲಟ್ಟಿಸಿ ಅದಕ್ಕೆ ಹಾಕೋದಿರುತ್ತೆ. ಅಂದ್ರೆ ಪೂರ್ತಿ ಎಲ್ಲ ನಾವು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಅದು ಹೆಂಗಂತ ನೋಡೋಣ ಬರ್ರಿ. ಮುಂದೆ ಹಿಟ್ಟು ನೆನೆದಿತ್ತಲ್ಲ ಅದನ್ನು ಇನ್ನೊಂದು ಸರಿ ನಾವು ಎಣ್ಣೆ ಹಚ್ಚಿ ಮಿಜ್ಕೊಂಡು ಬಿಡೋನು. ಅದನ್ನು ನಾದ್ಕೊಳ್ಳೋನು. ಇನ್ನೊಂದು ಸರಿ ನಾವು ಎಣ್ಣೆ ಹಚ್ಚಿಬಿಟ್ಟು ನಾದ್ಕೊಂಡು ಉಳ್ಳೆಗಳು ಮಾಡಿಕೊಂಡು ಒಂದೊಂದಾಗಿ ಲಟ್ಸೋದನ್ನು ತೋರಿಸ್ತೀನಿ ನೋಡಿರಿ. ಈ ಹಿಟ್ಟು ಹೆಂಗೆ ಕಲಿಸ್ಕೋಬೇಕಪ್ಪ ಅಂತಂದ್ರೆ, ಚಪಾತಿ ಹಿಟ್ಟನ್ನು ನಾವು ಗಟ್ಟಿಯಾಗಿ ನಾದ್ಕೊಂಡಿರ್ತೀವಿ, ಅದಕ್ಕಿಂತ ಸ್ವಲ್ಪ ಇದು ತಿಳುವಾಗಿ ನಾದ್ಕೋಬೇಕು. ಅಂದರೆ ಅಳಸಾಗಿ ನಾದ್ಕೋಬೇಕು. ಇವಾಗ ನೋಡಿರಿ ಅಲ್ಲಿ ಒತ್ತಾ ಇದ್ದೀನಲ್ಲ, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಒಂಥರ ಹೋಳಿಗೆ ಹಿಟ್ಟು ಥರ ಇರುತ್ತೆ. ಅಂದ್ರೆ ಪೂರ್ತಿ ಹೋಳಿಗೆ ಹಿಟ್ಟು ಥರನೂ ಅಲ್ಲ, ಈ ಕಡೆ ಪೂರ್ತಿ ಗಟ್ಟಿನೂ ಅಲ್ಲ. ಆ ಥರ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈಗ ಚಪಾತಿ ಹೆಂಗೆ ಲಟ್ಟಿಸ್ತೀವೋ ಅದೇ ಥರ ಅದರ ದಪ್ಪ ಮಾಡಿರ್ತೀವಿ ಚಪಾತಿನ. ಇದನ್ನು ಸ್ವಲ್ಪ ತಿಳು ಮಾಡಬೇಕಾಗುತ್ತೆ ನಾವು, ಯಾಕಂದ್ರೆ ಕುದಿಯಲ್ಲ ಜಲ್ದಿ. ಅದಕ್ಕೆ ತಿನ್ನೋಕ್ಕೂ ಕೂಡ ಚಲೋ ಇರಲ್ಲ. ಹಾಗಾಗಿ ನಾವು ತಿಳುವಾಗೆ ಲಟ್ಟಿಸ್ಕೋಬೇಕು. ಈಗ ಈ ಥರ ಬಾಕ್ಸ್ ಥರ ನಾವು ಚಪಾತಿ ಲಟ್ಸಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋದನ್ನ ಒಂದೊಂದಾಗಿ ಆ ಪೀಸ್ಗಳನ್ನು ಅದಕ್ಕೆ ಹಾಕ್ತಾ ಹೋಗ್ಬೇಕು ನೋಡಿರಿ. ಬೆಲ್ಲದ ನೀರಿಗೆ ಹಾಕ್ತಾ ಹೋಗಬೇಕು. ಇಷ್ಟ ನೋಡ್ರಿ. ಚಕೋಲಿ ಮಾಡೋದು ತುಂಬ ಈಸಿ ಅದ. ಚಕೋಲಿ ಮಾಡೋದು ಇದಕ್ಕೆ ಜಾಸ್ತಿ ಪದಾರ್ಥನೂ ಏನೂ ಬೇಕಾಗಿಲ್ಲ. ಬೆಲ್ಲ, ಗೋಧಿ ಹಿಟ್ಟು, ಯಾಲಕ್ಕಿ ಇದ್ರೆ ಸಾಕು, ಸ್ವಲ್ಪ ಎಣ್ಣೆ ಇಷ್ಟಿದ್ರೆ ಸಾಕು ನೋಡ್ರಿ. ಚಕೋಲಿ ರೆಡಿ ಆಗುತ್ತೆ. ಇವಾಗ ನೀರಿಗೆ ಹಾಕ್ತಾ ಇದ್ದೀನಿ ನೋಡ್ರಿ. ಇದೇ ಥರ ನೀರಿಗೆ ಹಾಕಬೇಕು. ಅವನ್ನೆಲ್ಲ ಚೌಕ್ ಬಾಕ್ಸ್ ಮಾಡ್ಕೊಂಡಿರ್ತೀವಲ್ಲ ಗೋಧಿ ಹಿಟ್ಟಲ್ಲಿ, ಅದನ್ನು ನಾವು ಒಂದೊಂದಾಗಿ ನೀರಿಗೆ ಬಿಟ್ಕೋಬೇಕು ನೋಡ್ರಿ. ಇದು ಒಂದು ಪೌಷ್ಟಿಕ ಸಿಹಿ ತಿಂಡಿ. ಇದು ನಮ್ಮ ಕಡೆ ತುಂಬ ಸ್ಪೆಷಲ್. ಇದು ಒನ್ ಟೈಮ್ ಆದರೂ ಮಾಡ್ತಾರೆ ನಮ್ಮ ಕಡೆ. ಇದನ್ನು ತುಂಬ ಒಳ್ಳೆಯದು. ಇದು ಆರೋಗ್ಯಕರ ಇದು ತಿಂಡಿ. ಇದು ಒಂದು ನೋಡಿರಿ. ಇವಾಗ ಹಾಕ್ತಾಯಿದ್ದೀನಿ. ತುಂಬ ತೆಳ್ಳಗೆ ತೀಡಿದ್ದೆ ನಾನು. ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇದ್ದಾವೆ. ಇದೇ ಥರ ಒಂದೊಂದಾಗಿ ನಾವು ಚಪಾತಿನ ಲಟ್ಟಿಸ್ಕೊಳ್ಳೋದು, ಕಟ್ ಮಾಡೋದು, ನೀರಿಗೆ ಹಾಕ್ತಾ ಇರೋದು ನೋಡಿರಿ. ಇದೇ ಚಕೋಲಿ ನೋಡಿರಿ. ಈ ಥರ ಒಂದೊಂದಾಗಿ ಹಾಕ್ತಾ ಇದ್ದೀನಿ ನೋಡಿರಿ. ಹೀಗೆ ಹಾಕ್ಕೋಬೇಕು ನಾವು. ಆಮೇಲೆ ಅದನ್ನು ಹಾಗೆ ನಾವು ಹಾಕ್ತಾ ಇದ್ದಂಗೆ ತಿರುತ್ತಾ ಇರಬೇಕು. ಇಲ್ಲಪ್ಪ ಅಂತಂದ್ರೆ ಒಂದಕ್ಕೊಂದು ಹತ್ಕೊಳ್ಳೋ ಚಾನ್ಸ್ ಇರುತ್ತದು. ಅದಕ್ಕೋಸ್ಕರ ತಿರುತ್ತಾ ಇರಬೇಕು. ಈ ನೋಡಿರಿ ನಾನು ಎಷ್ಟೆಲ್ಲ ಮಾಡಿದ್ದೆ ಅಷ್ಟೂ ಎಲ್ಲ ಒಂದು ಚಪಾತಿಲಿ ಎಷ್ಟು ಬಾಕ್ಸ್ ಆಗಿದ್ದು ಅದನ್ನೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಒಂದು ಸರಿ ಲಟ್ಟಿಸೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ನಾನು ಎಣ್ಣೆನ ಸ್ವಲ್ಪ ನಾವು ಜಾಸ್ತಿ ಯೂಸ್ ಮಾಡ್ಬೇಕಾಗುತ್ತೆ ಚಪಾತಿ ಲಟ್ಸೋ ಮುಜತಿ. ಇಲ್ಲಾಂದ್ರೆ ಕಲ್ಲಿಗೆ ಅಂಟ್ಕೊಂಡ್ಬಿಡುತ್ತದು. ಅದರ ಸಂಬಂಧಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಚ್ಕೊಂಡು ಚಪಾತಿನ ನಾವು ಲಟ್ಟಿಸ್ಬೇಕಾಗುತ್ತೆ. ದಂಡಿ ಕೂಡ ಚೆಂದಾಗೆ ನಾವು ತೆಳ್ಳಗೆ ಲಟ್ಟಿಸ್ಬೇಕಾಗುತ್ತೆ ನೋಡಿರಿ. ನಾನು ಮಾಡ್ತಾ ಇದ್ದೀನಲ್ಲ ಅದೇ ಥರ ಮಾಡಬೇಕು. ಇದನ್ನು ಜಾಸ್ತಿ ರೈತರ ಮನೆಯಲ್ಲಿ ಮಾಡ್ತಾರೆ. ನಮ್ಮಪ್ಪರು ಕೂಡ ಮೊದಲು ಇದನ್ನೆಲ್ಲ ಜಾಸ್ತಿ ತಿಂತಿದ್ರು. ಹಾಗಾಗಿ ನಮಗೂ ಇದನ್ನು ತಿಂದು ರೂಢಿಯಿಂದ ನಾನು ಅವಾಗವಾಗ ಇದನ್ನು ಮಾಡ್ತಾ ಇರ್ತೀನಿ ನೋಡಿರಿ. ಇವಾಗ ಮತ್ತೆ ನಾನು ಚೌಕಾಗಿ ಎಲ್ಲ ಕಟ್ ಮಾಡಿದ್ದೀನಿ ನೋಡಿರಿ. ಅದು ಕಟ್ ಮಾಡಿದ್ದನ್ನು
ಮತ್ತೆ ಬೆಲ್ಲದ ನೀರಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಎಷ್ಟು ಈಸಿಯಾಗಿ ಕಲ್ಲಿಂದ ಬಿಟ್ಕೊಂಡು ಬರ್ತಾ ಇದ್ದಾವೆ, ಯಾಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚಿನಲ್ಲ ಅದಕ್ಕಾಗಿ. ಈಗ ನೋಡಿರಿ ಕುದೀತಾ ಐತಿ. ಇದೇ ಕುದಿಯೋ ನೀರಿಗೆ ನಾವು ಹಾಕೋಬೇಕು. ಅದನ್ನು ಕುದ್ದಿರೋದು ಹೆಂಗೆ ಗೊತ್ತಾಗುತ್ತಪ್ಪ ಅಂತಂದ್ರೆ, ಇವು ಫಸ್ಟಿಗೆ ಹಾಕಿರ್ತೀವಲ್ಲ ನಾವು ಮಾಡಿದ್ದು, ಅವು ಕಟ್ ಆಗ್ತಾವೆ. ಹಿಂದಿನವು ಏನಾಗ್ತಾವೆ, ಅವು ಕಲರ್ ಮಾತ್ರ ಚೇಂಜ್ ಆಗ್ತಾವೆ. ಅವ್ರ ಮೇಲೆ ಸಣ್ಣ ಸಣ್ಣ ಗುಳ್ಳಿ ಬಂದಂಗೆ ಆಗಿರ್ತಾವೆ. ಹಾಗಾಗಿ ನಮಗೆ ಕುದ್ದಿರೋದು ಗೊತ್ತಾಗುತ್ತೆ. ಚೆಂದಾಗೆ ಕುದಿಸ್ಬೇಕು. ಇದು ಗೋಧಿ ಹಿಟ್ಟಿರೋದ್ರಿಂದ ಅರ್ಧಂಬರ್ಧ ನಾವು ಕುದಿಸ್ಕೋಬಾರ್ದು ಇದನ್ನು, ಇಲ್ಲಾಂದರೆ ಹೊಟ್ಟೆ ಕಡಿಯೋದು ಪ್ರಾಬ್ಲಮ್ ಆಗುತ್ತೆ ಆಮೇಲಿಂದ. ಅದಕ್ಕೋಸ್ಕರ ಚೆಂದಾಗೆ ಕುದಿಸ್ಕೋಬೇಕು. ಈಗ ನೋಡಿರಿ ಒಂದೊಂದಾಗಿ ಬಿಡೋದನ್ನು ತೋರಿಸ್ತಾ ಇದ್ದೀನಿ ನಾನು. ಹಾಗೆ ಇದನ್ನು ತಿರುತ್ತಾ ಇರಬೇಕು, ಇಲ್ಲಾಂದ್ರೆ ಹಿಡ್ಕೋತಾವೆ, ಒಂದಕ್ಕೊಂದು ಅಂಟ್ಕೋತಾವೆ ಇವು. ಅದಕ್ಕಾಗಿ ಚೆಂದಾಗೆ ಹಾಗೆ ಹಾಕಿದಾಗ ಒಂದೊಂದು ಸರಿ ನಾವು ಕೈ ಆಡಿಸ್ತಾನೇ ಇರಬೇಕು ಇದನ್ನು. ಇವಾಗ ನೋಡಿರಿ ಫುಲ್ ಅರ್ಧ ರೆಡಿ ಆಗೈತಿ. ಈಗ ಚಕ್ಕೋಲಿ ಕಲರ್ ಕೂಡ ಚೇಂಜ್ ಆಗ್ಲಕತ್ತೈತಿ, ನಿಮಗೂ ಕಾಣಿಸ್ತೈತಿ ನೋಡ್ರಿ. ಹಾಗೆ ನಾನು ಕೈ ಆಡಿಸೋದನ್ನು ಮಾತ್ರ ಬಿಟ್ಟಿಲ್ಲ, ಯಾಕಂದ್ರೆ ಹತ್ಕೋತಾವು. ಅದಕ್ಕೋಸ್ಕರ ನಾನು ಹಾಗೆ ಕೈ ಆಡಿಸ್ತಾನೇ ಇರ್ತೀನಿ ನೋಡ್ರಿ. ಈಗ ಚಕ್ಕೋಲಿ ಅರ್ಧ ರೆಡಿ ಆಗೈತಿ ನೋಡ್ರಿ. ಈ ಥರ ಕುದಿಸ್ಬೇಕು ಅದನ್ನು. ಇವಾಗ ಪೂರ್ತಿ ರೆಡಿ ಆಯಿತು ನೋಡ್ರಿ ಚಕ್ಕೋಲಿ. ಫುಲ್ ಕಲರ್ ಎಲ್ಲ ಚೇಂಜ್ ಆಗೈತಿ. ಇದೇ ಥರ ನೋಡ್ರಿ ಚಕ್ಕೋಲಿ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೋಡಿರಿ ಎಷ್ಟು ತೆಳ್ಳಗೆ ತೀಡೀನಿ. ಆಗ ತೆಳ್ಳಗೆ ತೀಡಿದ್ರ ಸಂಬಂಧ ಅವು ಜಲ್ದಿ ಕುದ್ದು ನೋಡ್ರಿ. ಇವಾಗ ಪೂರ್ತಿ ರೆಡಿ ಆಗೈತಿ. ಇನ್ನೇನಿಲ್ಲ, ಇದನ್ನು ನಾವು ಒಂದು ಬಟ್ಲಿಗೆ ಸರ್ವ್ ಮಾಡಬೇಕು ಅಷ್ಟೇ ನೋಡ್ರಿ. ಮಸ್ತಾಗಿರುತ್ತೆ ರೀ ಸ್ವೀಟ್. ಎಲ್ಲ ಸ್ವೀಟ್ಗಿಂತ ಇದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ಇವಾಗ ಹಾಕ್ತಾಯಿದೆ ನೋಡ್ರಿ, ಹೆಂಗೆ ಕುದೈತಿ ಅಂತ ಗೊತ್ತಾಗುತ್ತೆ ನಿಮಗೆ. ಮತ್ತು ಆಮೇಲಿಂದ ಫುಲ್ ಇದು ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಅಳಸಾಗೇ ಇರಬೇಕು. ಅಳಸಾಗಿದ್ರೇ ಇದು ಚಲೋ. ಪೂರ್ತಿ ಗಟ್ಟಿ ಆಯ್ತಂದ್ರೆ ತಿನ್ನೋಕೆ ಚಲೋ ಅನ್ಸಂಗಿಲ್ಲ ನೋಡ್ರಿ. ಇವಾಗ ನೋಡ್ರಿ ಹಾಕ್ತಾಯಿದ್ದೀನಿ. ಈ ಥರ ಸ್ವಲ್ಪ ಅಳಸಾಗೇ ಇರಬೇಕದು, ಮಸ್ತಾಗಿರುತ್ತೆ ರೀ. ಇವಾಗ ಅದಕ್ಕೆ ನಾವು ಹಾಲು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ ನೋಡ್ರಿ. ಹಾಲು ಕೂಡ ಹಾಕ್ತೀನಿ. ತುಪ್ಪ ಬೇಡ ತಂದವರು ಬಿಡ್ಬೋದು. ಇದಕ್ಕೆ ಹಾಲು ಮಾತ್ರ ಹಾಕ್ಕೊಂಡು ನಾವು ತಿನ್ಬೋದು ನೋಡ್ರಿ. ಆಮೇಲೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಮಾಡೋಕೆ ನಮಗೂ ಹುಮ್ಮಸ್ಸು ಬರುತ್ತೆ. ಹಾಗಾಗಿ ಇವಾಗ 2 ಹನಿ ತುಪ್ಪ ಹಾಕ್ಕೋತಾ ಇದ್ದೀನಿ ನೋಡ್ರಿ ನಾನು. ಇದು ಫುಲ್ ರೆಡಿ ಆಯಿತು ಚಕ್ಕೋಲಿ ಮಾಡೋದು ನೋಡ್ರಿ. ನಿಮಗೂ ಕೂಡ ಇಷ್ಟ ಆಗಿತ್ತಂದ್ರೆ ಮಾಡ್ಕೋಬೋದು ನೀವು ಕೂಡ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ.